ಭವಿಷ್ಯಕ್ಕೆ ನಿಜವಾದ ಮೂಲ ಅರ್ಥ ಅಂತಂದರೆ ಏನು ಗುರುಗಳೇ? ನಾವು ಅಂದ್ಕೊಂಡಿರೋದು ಮುಂದೆ ಏನಾಗುತ್ತೋ ಅಥವಾ ನಾವು ಬಯಸಿದ ನಮಗೆ ಸಿಕ್ಕಿದ್ರೆ ಭವಿಷ್ಯದಲ್ಲಿ ಕನಸು ಕಾಣಬೇಕು, ಈ ರೀತಿ ಹಲವಾರು ಗೊಂದಲಗಳು ನಮ್ಮಲ್ಲೂ ಇದೆ ಗುರುಗಳೇ. ನಿಜವಾದ ಅರ್ಥ ಅಂದರೆ ಏನು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಅಂದ ತಕ್ಷಣ ಎಲ್ರಿಗೂ ಕಿವಿ ಸ್ವಲ್ಪ ಓಪನ್ ಆಗಿಬಿಡುತ್ತೆ. ಹಾಂ ಗುರುಗಳೇ. ಆಸೆ, ನಮ್ಮ ಭವಿಷ್ಯ ತಿಳ್ಕೋಬೇಕು, ಮಕ್ಕಳ ಭವಿಷ್ಯ ತಿಳ್ಕೋಬೇಕು. ನನಗೆ ಒಂದು ಅನುಮಾನ ಏನು ಅಂದರೆ, ನಿಮ್ಮ ಪ್ರಶ್ನೆಲೇ ಉತ್ತರ ಇದೆ, ಭವಿಷ್ಯ ಹೆಂಗೆ ಕೇಳ್ತೀರಾ ಅಂತ ನಾನು ಅನ್ಕೋತೀನಿ. ನೀವು ಕೇಳುವ ಪ್ರಶ್ನೆಯಲ್ಲೇ ಉತ್ತರ ಅದರಲ್ಲೇ ಇದೆ. ನಮ್ಮ ಮಕ್ಕಳ ಭವಿಷ್ಯ ಅಂತಾರೆ, ಅಥವಾ ನನ್ನ ಭವಿಷ್ಯ ಅಂತಾರೆ. ಪ್ರಶ್ನೆಲೇ ಉತ್ತರ ಇದೆಯಲ್ಲ, ಅರ್ಥ ಆಗಿಲ್ಲ ಅಂತ್ಯ ಜನಕ್ಕೆ. ಅಂದರೆ ನಮ್ಮ ಭವಿಷ್ಯ ನಮ್ಮಲ್ಲೇ ಇರೋದು ಅನ್ನೋದು ಅರ್ಥ ಆಗಿಲ್ಲ ಅಂತನ ಗುರುಗಳೇ? ಅಂದರೆ ಭವಿಷ್ಯ ಅಂತಕ್ಕಂಥದ್ದು ಈಗ ನೀವು ಏನು ಅನುಭವಿಸ್ತಾ ಇದ್ದೀರೋ ಅದೇ ಭವಿಷ್ಯ. ಈಗ ಬೇಜಾರಲ್ಲಿದ್ದೀನಿ, ಅದೇ ಭವಿಷ್ಯ. ಮುಂದಕ್ಕೇನು ಕೇಳ್ತೀಯ ಅಲ್ಲಿ? ಈಗ ನನಗೆ ಹುಷಾರು ತಪ್ಪಿದೆ, ಅದೇ ಭವಿಷ್ಯ. ನನಗೆ ಹೆಂಡತಿ ಓಡೋಗ್ಬಿಟ್ಲು, ಅದೇ ಭವಿಷ್ಯ. ಅಂದರೆ ಭವಿಷ್ಯ ಅಂತಂದರೆ ಮುಂದಿಂದು ಅಂತ ಅಲ್ವಾ ಗುರುಗಳೇ? ಅಮ್ಮ, ಈಗಿಂದಿರೋದೇ ನೀನು ಗೊತ್ತು ಮಾಡ್ಕೊಳ್ಳಿಲ್ಲ, ಮುಂದಿನ ತಗೊಂಡೇನು ಮಾಡ್ತೀಯಪ್ಪ? ಇದು ಪ್ರೆಸೆಂಟ್ ಗುರುಗಳೇ. ಇವಾಗ ಏನಾಯ್ತು, ಇವಾಗ ನೀವು ಬೇಜಾರಿರೋದು. ಅದು ಪ್ರಪಂಚದ ಇತಿಹಾಸದಲ್ಲಿ ನಾವು ತಿಳ್ಕೊಂಡ್ರೆ ಅದಕ್ಕೆ ಹೇಳೋದು ಪ್ರಶ್ನೆಲೇ ಉತ್ತರ ಇದೆ ಅಂತ ಏನೇ ಕೇಳಿದೆ, ಇದಕ್ಕೆ ಹೇಳ್ತಾ ಇರೋದು. ಮುಂದೆ ಅನ್ನೋದು ಏನಿದೆ, ಬೆಳಿಗ್ಗೆ ಅನ್ನೋದು ಯಾರು ಕಾನ್ಫಿಡೆನ್ಸ್ ಏನು? ನಾಳೆ ಇರುತ್ತೆ ಅಷ್ಟೇ, ನಿನಗೆ ಸಿಗುತ್ತಾ ಗ್ಯಾರಂಟಿ ಇಲ್ಲ. ಮತ್ತು ಅದನ್ನು ತಗೊಂಡೇನು ಮಾಡ್ತೀಯ ನೀನು? ಒಂದು ವಿಷಯ, ನೆನ್ನೆ ಅದನ್ನು ಅನುಭವಿಸಿದ್ಯಾ? ಹೌದು, ಗೊತ್ತಾಗಿದೆ, ಹೌದಾ? ಈಗ ಅದಕ್ಕೆ ನೀನು ರಿಪೇರಿ ಮಾಡ್ಕೊಂಡ್ರೆ ಇವತ್ತು ಚೆನ್ನಾಗಿರುತ್ತೆ. ರಿಪೇರಿ ಆಗೇ ಇಲ್ವಲ್ಲ, ನೀನು ಹಂಗೆ ಇದೆಯಾ? ಮತ್ತು ನಾಳೆ ಹೆಂಗೆ ಕೇಳ್ಬೇಕು ನೀನು? ಈಗ ನೆನ್ನೆದು ಗೊತ್ತಾಗಿದೆ, ತಪ್ಪಾಗಿದೆಯೋ, ಪ್ರಾಫಿಟ್ ಆಗಿದೆಯೋ, ನಷ್ಟ ಆಗಿದೆಯೋ ನನಗೆ ಗೊತ್ತಾಗಿದೆ. ಇದನ್ನ ಇವತ್ತು ಅದನ್ನು ನೆನ್ನೆ ಆಗಿದ್ದ ತಪ್ಪು ಇವತ್ತು ಆಗಬಾರ್ದು ಅಂತ ಪರಿವರ್ತನೆ ಆದ ಭವಿಷ್ಯ. ನಾಳೆಗೆ ಇದಕ್ಕಿನ್ನ ವೆರಿ ಗುಡ್ ಡೇ. ಇವತ್ತು ಬರೇ ಗುಡ್ ಡೇ, ನಾಳೆಗೆ ಇನ್ನೂ ವೆರಿ ಗುಡ್ ಡೇ. ಸೊ ಪರಿವರ್ತನೆ ನೆನ್ನೆಗೂ ಇನ್ನೂ ತಿದ್ದುಕೊಂಡೇ ಅಲ್ಲ, ನೀನು ಹಂಗೆ ಇದೆಯಾ ಅಂದರೆ ನೆನ್ನೆ ಹಂಗಾಯ್ತು ಇವತ್ತು ಆಗಲ್ಲ ಬಿಡು ಅಂದರೆ ಅಷ್ಟೇ. ನಾಳೆ ಭವಿಷ್ಯ ಯಾಕಲ್ಲಿ? ಅಂದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ನಾವು ಮಾತಾಡೋ ಮಾತಲ್ಲೇ ಪ್ರಶ್ನೆಗೆ ಉತ್ತರ ಇರುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥನೇ ಆಗಿಲ್ಲ. ನಿಜಕ್ಕೂ ಇಲ್ಲ ಗುರು. ನಮ್ಮ ಮಾತಿನಲ್ಲೇ ನಮ್ಮ ಉತ್ತರ ಇದೆ ಅಂತ ತಿಳ್ಕೊಂಬಿಟ್ರೆ ಮಾತು ಕಮ್ಮಿ ಆಗತ್ತೆ, ಸಮಯ ಉಳಿಯತ್ತೆ, ಆಯುಷ್ ಜಾಸ್ತಿ ಆಗತ್ತೆ. ನಾವು ಆಯುಸ್ನ ನಾವೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಏನಕ್ಕೆ? ವಾದ ವಿವಾದ, ತರ್ಕ, ಅದಂಗೆ ಇದಂಗೆ. ಸೊ ಇದರಿಂದ ನಮ್ಮ ಆಯಸ್ಸು ಕಳ್ಕೊತಾ ಇದ್ದೀವಿ, ಮನುಷ್ಯಾಂತಿನ ಕಳ್ಕೊತಾ ಇದ್ದೀವಿ. ಫಸ್ಟು ಮಾತನ್ನು ನಾವು ಮನಸ್ಸಿಗೆ ನಾಟಿಸ್ಬೇಕು. ನಮ್ಮದು ಮನಸ್ಸು ಅಂತ ಇದೆಯಲ್ವಾ, ಆ ಮನಸ್ಸಿಗೆ ಲಿಂಕ್ ಕೊಡಿ, ಗೊತ್ತಾಗತ್ತೆ ನಿಮಗೆ. ಮನಸ್ಸಿಗೆ ಲಿಂಕೇ ಕೊಡಲ್ಲ, ಬರ್ತದಂಗೆ ಡೆಲಿವರಿ. ಹೌದು, ಹೌದಾ? ಮಕ್ಕಳಿಗೂ ಅದೇ ಕಲಿಸ್ತಾ ಇದ್ದೀರಾ? ಅದೇ ಬೆಪ್ಪುಂಡಿದೆ ಮಾತಾಡು, ಇವರೇ ಹೇಳ್ಕೊಡೋದು. ಇವ್ರಿಗೂ ಗಂಧ ಗೊತ್ತಿಲ್ಲ, ಮಕ್ಕಳಿಗೂ ಅದನ್ನು ಹೇಳ್ಕೊಡಲ್ಲ. ಹೋಗ್ಲಿ ಶಿಕ್ಷಣದಲ್ಲಿ ಹೇಳ್ಕೊಡ್ತಾರಾ? ಸಾಧ್ಯನೇ ಇಲ್ಲ. ಮತ್ತೆ ಯಾರು ಹೇಳೋರು? ಅದಕ್ಕೆ ಬ್ರೇಕ್ ಹಾಕೋರು ಯಾರು?